ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರು ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ ಅಲ್ಲಿ ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ, ಹಾಗೆ ಐಪ್ ಅನ್ನುವಂತಹ ಒಂದು ಸಿಂಬಲ್ ಬರುತ್ತೆ, ಅದನ್ನ ಐಪ್ ಮಾಡ್ಬೋದು. ಹಾಗೇನೆ ಥ್ಯಾಂಕ್ಸ್ ಅಂತ ಹೇಳಿ ಸೂಪರ್ ಚಾಟ್ ಕೂಡ ಮಾಡ್ಬೋದು ಅಂತ ಹೇಳ್ತಾ, ಈಗ ನೇರವಾಗಿ 4ನೇ ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗಾಗಿ ಇವತ್ತಿನ ತರಗತಿಯಲ್ಲಿ ಒಂದು ಒಡ್ಡರಾದನೆ ಕಥೆಯ ಆಯ್ದ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ದಂಡಕ ಋಷಿಯ ಕಥೆ ಅನ್ನುವಂತಹ ಒಂದು ಕಥೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಪ್ರಸ್ತುತ ಈ ಒಂದು ಕಥೆಯನ್ನ ಶಿವಕೋಟ್ಯಾಚಾರ್ಯರು ರಚಿಸಿರ್ತಕ್ಕಂತಹ ಒಡ್ಡರಾದನೆ ಕಥೆಯ ಆಯ್ದ ಭಾಗವಾದ ದಂಡಕನೆಂಬ ಋಷಿಯ ಕಥೆಯಿಂದ ಆರಿಸಲಾಗಿದೆ. ಯಾಕೆಂತಂದ್ರೆ ನಾವು 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಒಂದು ಒಡ್ಡರಾದನೆ ಅನ್ನುವಂತಹ ಈ ಏನು ಒಂದು ಆಯ್ದ ಭಾಗದ ಕಥೆ ಇದೆ, ದಂಡಕ ಋಷಿಯ ಕಥೆ ಎನ್ನುವಂತಹ ಈ ಕಥೆಯಿಂದ ಪರೀಕ್ಷೆಯಲ್ಲಿ 10 ಅಂಕಗಳು ಖಂಡಿತವಾಗಿಯೂ ಕೇಳ್ತಾರೆ ಅಂತ ಹೇಳ್ತಾ, ಈಗ ನೇರವಾಗಿ ಅದರ ವಿಚಾರಗಳು, ಆಶಯ, ಅದ್ರ ಜೊತೆಗೆ ಪ್ರಶ್ನೋತ್ತರಗಳು ಹೇಗ್ ಬರ್ತವೆ ಅವನ್ನೆಲ್ಲವನ್ನ ನಾನು ಸುದೀರ್ಘವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೇನೆ ಪಾತ್ರ ಪರಿಚಯದ ಬಗ್ಗೆನೂ ಕೂಡ ನಾನು ತಿಳಿಸ್ತೀನಿ ಅಂತ ಹೇಳ್ತಾ, ಈಗ ನೇರವಾಗಿ ಆಶಯವನ್ನ ಗಮನಿಸ್ತಾ ಹೋಗೋಣ. ನೋಡಿ, ದಂಡಕ ಇಲ್ಲಿ ರಾಜನಾಗಿರ್ತಕ್ಕಂತಹ ಒಂದು ಸನ್ನಿವೇಶ. ದಂಡಕ ರಾಜನಾಗಿದ್ದಾಗ ಈ ಯಮುನಾವಂಕನೆಂಬ ರಾಜನಿಗೆ ಅನೇಕ ಬಾರಿ ನೋವುಗಳನ್ನ, ತೊಂದರೆಗಳನ್ನ ಕೊಟ್ಟಿರ್ತಾನೆ. ಹಾಗೆ ಒಂದ್ಸಾರಿ ದಂಡಕ ಏನ್ ಮಾಡ್ತಾನೆ, ತಪಸ್ಸನ್ನ ಆಚರಿಸಿ ಋಷಿಯಾಗಿ ಮತ್ತೆ ಯಮುನಾವಂಕನ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಬಂದಂತ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಇವನು ಕುದುರೆಯನ್ನ ಹತ್ತಿ ಹೊಡೋಗ್ತಾ ಇರ್ತಾನೆ. ಆಗ ಇನ್ನೊಂದ್ ಕಡೆ ಅವನ ಮಂತ್ರಿ ಎಲ್ಲ ಒಂದ್ ಕಡೆ ಇಲ್ಲಿ ದಂಡಕ ರಾಜ ಈಗ ಮುನಿಯಾಗಿ ಅಥವಾ ಋಷಿಯಾಗಿ ಬಂದಿದ್ದಾನೆ ಅಂತ ಹೇಳಿದಂತ ಸಂದರ್ಭದಲ್ಲಿ, ಆಗ ಮತ್ತೆ ವಾಪಸ್ ಬಂದು ಅವನಿಗೆ ಕಾಯಿಸಿದ ಬಾಣಗಳಿಂದ ಹೊಡೆದು ಅವನೆಲ್ಲೋ ಒಂದ್ ಕಡೆ ತುಂಬಾ ಹೊಡೆಯುತ್ತಾನೆ. ಯಾರಿಗೆ? ದಂಡಕನಿಗೆ. ಯಾರು? ಯಮುನಾವಂಕ. ಆದ್ರಿಂದ ಎಲ್ಲೋ ಒಂದ್ ಕಡೆ ಆ ಬಾಣಗಳಿಂದ ಯಮುನಾವಂಕ ದಂಡಕನಿಗೆ ಹೊಡೆದಂತಹ ಸಂದರ್ಭದಲ್ಲಿ ಅದನ್ನ ಸಮತಾ ಭಾವನೆಯಿಂದ ಅವನು ಸಹಿಸ್ಕೊಂಡು ಎಲ್ಲ ಒಂದ್ ಕಡೆ ಮೋಕ್ಷಕ್ಕೆ ಹೋಗ್ತಾನೆ. ಅಂದ್ರೆ ಈ ಯಮುನಾವಂಕನಿಂದ ದಂಡಕ ಋಷಿ ಸಾವನ್ನಪ್ಪತಕ್ಕಂತಹದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಇದರಿಂದ ಯಮುನಾವಂಕ ಈ ಒಂದು ಘಟನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ, ಈ ಘಟನೆಯನ್ನ ಕಂಡಂತಹ ಸಂದರ್ಭದಲ್ಲಿ ಯಮುನಾವಂಕ ಏನ್ ಮಾಡ್ತಾನೆ ಅಂತಂದ್ರೆ, ಎದರಿ ಇವನು ಕೂಡ ತಪಸ್ಸನ್ನ ಸ್ವೀಕರಿಸ್ತಾನೆ. ತಪಸ್ಸನ್ನ ಸ್ವೀಕರಿಸಿದ್ಮೇಲೆ ಋಷಿಯನ್ನ ಕೊಂದ ಪಾಪದ ಫಲವಾಗಿ ಇವನು ಅನೇಕ ತೊಂದರೆಗಳನ್ನ ಅನುಭವಿಸ್ತಾ ಹೋಗ್ತಾನೆ. ಏನೇನ್ ತೊಂದರೆಗಳನ್ನ ಅನುಭವಿಸ್ತಾನೆ ಅಂತಕ್ಕಂಥದ್ದು ನಾನು ಇಲ್ಲಿ ಕಥೆಯಲ್ಲಿ ಹೇಳ್ತಾ ಹೋಗ್ತೀನಿ. ಹೀಗಾಗಿ ಯಮುನಾವಂಕ ಅನೇಕ ತೊಂದರೆಯನ್ನ ಇಲ್ಲಿ ಅನುಭವಿಸ್ತಕ್ಕಂತಹ ವಿಚಾರಗಳನ್ನ ಈ ಕತೆ ನಿರೂಪಿಸುತ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ, ಈಗ ನೇರವಾಗಿ ನಾವು ಪಾತ್ರ ಪರಿಚಯದ ಬಗ್ಗೆ ಚರ್ಚೆಯನ್ನ ಮಾಡೋಣ. ನೋಡಿ, ಅವಿಷ್ಟಸೇನ ಅಂತಕ್ಕಂತಹ ವ್ಯಕ್ತಿ, ಹಾಗೇನೆ ನಂದಿನಿ ಮಹಾದೇವಿ, ದಂಡಕ ಋಷಿ, ಹಾಗೆ ಅವನು ಇನ್ನೊಂದು ಜನ್ಮದಲ್ಲಿ ಸುಧಾಮಕ ಅಂತಹ ವ್ಯಕ್ತಿ ಹೆಸರಿನಿಂದ ಇದ್ದ ಅಂತಕ್ಕಂಥದ್ದು. ಹಾಗೆ ನಂದವತಿ ಇಲ್ಲಿ ದಂಡಕ ಋಷಿಯ ತಂಗಿ. ವಿಷ್ಣು, ಹಾಗೆ ಅರಿಷ್ಟ ನೇಮಿ ತೀರ್ಥಾಂಕರರು, ಇಲ್ಲಿ ಜಯವೈದ್ಯ, ಇವನು ಕೂಡ ಈ ಜಯವೈದ್ಯ ಅನೇಕ ಜನ್ಮಾಂತರಗಳನ್ನ ಎತ್ತಾ ಹೋಗ್ತಾನೆ, ಕೋತಿ ಜನ್ಮವನ್ನು ಎತ್ತುತ್ತಾನೆ. ಆನಂತರ ಸಾಮಾನಿಕ ದೇವ ಅನ್ನುವಂತಹ ಇನ್ನೊಂದು ಒಬ್ಬ ಮನುಷ್ಯನಾಗಿ ಹುಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು. ಈಗ ನೇರವಾಗಿ ದಂಡಕ ಋಷಿಯ ಕಥಾಭಾಗವನ್ನ ನಾವು ಪ್ರವೇಶ ಮಾಡೋಣ. ನೋಡಿ, ಜಂಬೂದ್ವೀಪೆ, ಇಲ್ಲಿ ಈ ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ಅಮಳಕಂಠ ಎನ್ನುವಂತಹ ಒಂದು ಪಟ್ಟಣ ಇದೆ. ಆ ಪಟ್ಟಣವನ್ನ ಆಳ್ತಾ ಇರ್ತಕ್ಕಂತಹ ರಾಜ ಯಾರಪ್ಪ ಅಂತಂದ್ರೆ ಅವಿಷ್ಟಸೇನ. ನಾವು ಆಲ್ರೆಡಿ ಅವಿಷ್ಟಸೇನನ ಬಗ್ಗೆ ನಿಮ್ಗೆ ಹೇಳಿದೀನಿ. ಅವಿಷ್ಟಸೇನನೆಂಬ ರಾಜನು ಈ ಒಂದು ಪಟ್ಟಣವನ್ನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನ ಹೆಂಡತಿ ಮಹಾರಾಣಿ ನಂದಿನಿ ಮಹಾದೇವಿ ಅಂತಕ್ಕಂಥವಳು. ನೋಡಿ, ಅವಿಷ್ಟಸೇನ ಮತ್ತು ನಂದಿನಿ ಮಹಾದೇವಿಗೆ ಹುಟ್ಟಿದಂತಹ ಮಗುವೆ ಇಲ್ಲಿ ದಂಡಕ. ಈ ದಂಡಕ ತನ್ನ ತಾಯಿಯಾಗಿರ್ತಕ್ಕಂತಹ ನಂದಿನಿ ಮಹಾದೇವಿಯವರ
ಹೊಟ್ಟೆಯಲ್ಲಿ ಇರಬೇಕಾದ್ರೇನೆ, ಗರ್ಭದಲ್ಲಿ ಇರ್ಬೇಕಾದ್ರೇನೆ, ಇಲ್ಲ ಒಂದ್ ಕಡೆ ಆ ದಂಡಕನು ತನ್ನ ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೇನೆ ಎಲ್ಲಾ ಜನರನ್ನ ದಂಡಿಸಬೇಕೆಂಬ ಆಸೆ ಉಂಟಾಗುತ್ತೆ ಅವರ ತಾಯಿಗೆ ಅಂತಕ್ಕಂಥದ್ದು. ಆದ್ದರಿಂದ ತನ್ನ ತಾಯಿಗೆ ಆ ರೀತಿ ಆಸೆಯನ್ನ ಉಂಟು ಮಾಡಿದಂತಹವನು ಯಾರು? ದಂಡಕ, ತಾಯಿಯ ಗರ್ಭದಲ್ಲಿರ್ಬೇಕಾದ್ರೇನೆ. ಆಗ ಜನರನ್ನ ದಂಡಿಸಬೇಕು ಎಂಬಂತಹ ಆಸೆ ಉಂಟಾದಂತಹ ಸಂದರ್ಭದಲ್ಲಿ ಆತನಿಗೆ ತಂದೆ ತಾಯಿಗಳಿಬ್ರು ದಂಡಕನೆಂದು ಹೆಸರನ್ನ ಇಟ್ರು ಅನ್ನುವಂತಹ ಒಂದು ವಿಚಾರವನ್ನ. ಯಾಕೆಂದ್ರೆ ನಿಮ್ಗೆ ಪ್ರಶ್ನೆ ಕೇಳ್ಬೋದು, ದಂಡಕ ಋಷಿಗೆ ದಂಡಕನೆಂಬ ಹೆಸರು ಹೇಗೆ ಬಂತು ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರೆ ನಾನು ಹೇಳಿದ್ನಲ್ಲ, ಇದಿಷ್ಟು ಉತ್ತರ. ಅದಾದ ನಂತರ ಇಲ್ಲಿ ನಾವು ಇನ್ನೊಂದು ವಿಚಾರವನ್ನ ಗಮನಿಸ್ತಾ ಹೋಗ್ಬೋದು. ದಂಡಕನ ತಂಗಿ ನಂದವತಿ, ದಂಡಕನ ತಂಗಿ ನಂದವತಿ. ಈ ನಂದವತಿಯನ್ನ ಅವನು ಅರ್ಧ ಚಕ್ರವರ್ತಿಯಾಗಿರ್ತಕ್ಕಂತಹ ವಿಷ್ಣುವಿಗೆ ಕೊಟ್ಟು ದಂಡಕ ಮದುವೆಯನ್ನ ಮಾಡ್ತಾನೆ. ತನ್ನ ತಂಗಿಯನ್ನ ವಿಷ್ಣುವಿಗೆ ಕೊಟ್ಟು ಮದುವೆಯನ್ನ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಆದ್ದರಿಂದ ದಂಡನಾಯಕ ಈ ದಂಡಕ ವಿಷ್ಣುವಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂತಹ ಸೇನಾಧಿಪತಿಯಾಗಿರ್ತಾನೆ, ಹಾಗೆ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಒಂದಿನ ಒಂದಿನ ವಿಷ್ಣುವು ಅರಿಷ್ಟನೇಮಿ ತೀರ್ಥಾಂಕರರನ್ನ ವಂದಿಸಿ ಅವರನ್ನ ನಮಸ್ಕರಿಸಿ ಬರೋಣ ಅಂತ ಹೇಳಿ ಈ ವಿಷ್ಣು ಏನ್ ಮಾಡ್ತಾನೆ, ತನ್ನ ಪುತ್ರ ಮತ್ತೆ ಪತ್ನಿ ಪರಿವಾರದ ಸಮೇತ ಹೋಗ್ತಾನೆ. ಹೋಗಿ ವಿಷ್ಣುವು ಅರಿಷ್ಟನೇಮಿಗೆ ನಮಸ್ಕರಿಸಿ, ಅರಿಷ್ಟನೇಮಿ ಇಲ್ಲಿ ತೀರ್ಥಾಂಕರರಿಗೆ ನಮಸ್ಕರಿಸಿ ಅವರ ಪಾದಗಳಿಗೆ ಬಿದ್ದು ಇಲ್ಲಿ ದಂಡಕನ ಪಾಪ ಪರಿಹಾರದ ಬಗ್ಗೆ ವಿಚಾರಿಸ್ತಾ, ಹಾಗೇನೆ ದಂಡಕನ ಪೂರ್ವ ಜನ್ಮದ ಬಗ್ಗೆ ತಿಳ್ಕೋಬೇಕು, ಇವನ್ ಹಿಂದೆ ಏನಾಗಿದ್ದ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಈ ವಿಷ್ಣು ಏನ್ ಮಾಡ್ತಾನೆ, ಅರಿಷ್ಟನೇಮಿ, ಅವಿಷ್ಟ ಅಲ್ಲ ನೆನ್ಪಿಟ್ಕೊಳ್ಳಿ, ಅರಿಷ್ಟನೇಮಿ ತೀರ್ಥಾಂಕರರನ್ನ ಇಲ್ಲಿ ವಿಷ್ಣು ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅರಿಷ್ಟನೇಮಿ ತೀರ್ಥಾಂಕರರು ಏನ್ ಮಾಡ್ತಾರೆ ಅಂದ್ರೆ, ವಿಷ್ಣುವಿಗೆ ಇಲ್ಲಿ ದಂಡಕನ ಪೂರ್ವ ಜನ್ಮದ ಅವನು ಹೇಗೆ ಪೂರ್ವ ಜನ್ಮದಲ್ಲಿ ಹೇಗಿದ್ದ ಅನ್ನೋದ್ರ ಬಗ್ಗೆ ಆ ಒಂದು ರಹಸ್ಯವನ್ನ ಹೇಳ್ತಕ್ಕಂಥದ್ದು, ಅಥವಾ ದಂಡಕನ ಜನ್ಮಾಂತರದ ವಿಚಾರಗಳನ್ನ ವಿಷ್ಣುವಿಗೆ ಅರಿಷ್ಟ ತೀರ್ಥಾಂಕರರು ಹೇಳ್ತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ನಿಮ್ಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. ದಂಡಕನ ಜನ್ಮಾಂತರಗಳ ಬಗ್ಗೆ ವಿವರಿಸಿ ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ಬೋದು, ಅಥವಾ ದಂಡಕನ ಪೂರ್ವ ಜನ್ಮದ ಬಗ್ಗೆ ತಿಳಿಸಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ಬೋದು. ಈಗೆಲ್ಲ ಕೇಳತಕ್ಕಂಥ ಸಂದರ್ಭದಲ್ಲಿ ಮುಂದೆ ಈ ಜಂಬೂ ದ್ವೀಪ ಈಗೇನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಅರಿಷ್ಟನೇಮಿ ಎಲ್ಲೋ ಒಂದ್ ಕಡೆ ಆ ದಂಡಕನ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೇನೆ ನೇರವಾಗಿ ನಾವಿಲ್ಲಿ ಗಮನಿಸೋದಾದ್ರೆ ವಿಷ್ಣುವಿಗೆ ಹೇಳ್ತಾ ಇರ್ತಕ್ಕಂಥದ್ದು. ನೋಡಪ್ಪ, ಇವನ್ ಹಿಂದೆ ದಂಡಕ ಏನಾಗಿದ್ದ ಅಂತಂದ್ರೆ, ಈ ಜಂಬೂ ದ್ವೀಪದ ಪೂರ್ವ ವಿದೇಹದಲ್ಲಿ ವಿತಶೋಕ ಎಂಬ ಪಟ್ಟಣ ಇದೆ. ಅದನ್ನ ಅಶೋಕನೆಂಬ ರಾಜನು ಆಳುತ್ತಿದ್ದ. ಅವನ ಮಹಾಸಾಮಂತ ಸುಧಾಮಕ. ಯಾರಪ್ಪ ಅಂದ್ರೆ ಸುಧಾಮಕ. ಇವನು ಅತ್ಯಂತ ದುರಾಸೆಯವನು. ಈ ಸುಧಾಮಕ ಇದ್ದಾನಲ್ಲ, ಇವನು ತುಂಬಾ ಅತ್ಯಂತ ಇಲ್ಲಿ ಎಲ್ಲ ಒಂದ್ ಕಡೆ ದುರಾಸೆಯವನು. ಅಂದ್ರೆ ನೋಡಿ, ದಂಡಕ ಋಷಿಯ ಎರಡನೇ ಜನ್ಮವನ್ನ ನಾವು ಗಮನಿಸಿದಾದ್ರೆ, ದಂಡಕ ಋಷಿ ಮೊದಲನೇ ಜನ್ಮದಲ್ಲಿ ಹೇಗಿದ್ದ ಅಂದ್ರೆ ಸುಧಾಮಕನಾಗಿರ್ತಾನೆ. ಅವನ ಹೆಸರು ಸುಧಾಮಕ. ಆ ನಂತರ ದಂಡಕನಾಗ್ತಾನೆ ಅಂತಕ್ಕಂಥದ್ದು. ನೋಡಿ, ಇವನು ಇಲ್ಲಿ ಸುಧಾಮಕ ಎಲ್ಲ ಒಂದ್ ಕಡೆ ತುಂಬಾ ದುರಾಸೆಯವನು. ಹಾಗೆ ಅಂದ್ರೆ ಅವನ್ ಏನ್ ಮಾಡ್ತಾನಪ್ಪ, ತನ್ನ ಹೊಲ ಗದ್ದೆಗಳಲ್ಲಿ ಕೃಷಿ ಮಾಡ್ತಾ ಇರ್ತಕ್ಕಂತಹ, ಉಳುಮೆ ಮಾಡ್ತಾ ಇರ್ತಕ್ಕಂತಹ ಎತ್ತುಗಳ ಬಾಯಿಗಳನ್ನ ಕಟ್ಟಿಸಿ ಇವನು ಉಳುಮೆಯನ್ನ ಮಾಡ್ತಾ ಇರ್ತಾನೆ. ಹಾಗೇನೆ ಅವನ ಹೊಲಗದ್ದೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಬಂದಂತಹ, ಕೃಷಿ ಕೆಲಸಕ್ಕೆ ಬಂದಂತಹ ಮಹಿಳೆಯರನ್ನ ಚಿತ್ರಹಿಂಸೆಯನ್ನ ಕೊಟ್ಟು ಅವರಿಗೆ ವ್ಯವಸಾಯವನ್ನ ಮಾಡಿಸ್ತಾ ಇರ್ತಾನೆ. ಇದರಿಂದ ಅವನಿಗೆ ಎಲ್ಲೋ ಒಂದ್ ಕಡೆ
ಇಲ್ಲಿ ಅವನ ತಲೆಯಲ್ಲಿ ಅಂದ್ರೆ ಸುಧಾಮಕನಿಗೆ ತಲೆ ರೋಗ ಮತ್ತು ಮುಖ ರೋಗಗಳು ಕಾಣಿಸ್ಕೊಳ್ತವೆ. ಸುಧಾಮಕನಿಗೆ ಇವನ್ ಮಾಡಿರ್ತಕ್ಕಂಥ ಪಾಪದಿಂದ ಏನು ಇಲ್ಲಿ ಎತ್ತುಗಳಿಗೆ ಬಾಯಿಯನ್ನ ಕಟ್ಟಿ ಉಳುಮೆ ಮಾಡಿಸ್ತಾ ಇದ್ದ, ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದ್ನಪ್ಪ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದ. ಇದರ ಪಾಪದ ಫಲವಾಗಿ ಅವನಿಗೆ ತಲೆ ರೋಗ ಮತ್ತೆ ಮುಖ ರೋಗಗಳು ಕಾಣಿಸ್ಕೊಳ್ತವೆ. ಆನಂತರ ಇವನೇನ್ ಮಾಡ್ತಾನೆ, ವೈದ್ಯರು ಸುಧಾಮಕನಿಗೆ ಹೇಳ್ತಾರೆ, ನೀನು ಔಷಧಿಯನ್ನ ಬೆರೆಸಿ ನೋಡಪ್ಪ, ನೀನು ಔಷಧಿಯನ್ನ ಬೆರೆಸಿ ಬೇಯಿಸಿದ ಅನ್ನವನ್ನ ಊಟ ಮಾಡ್ಬೇಕು, ಆಗ ನಿನ್ನ ಈ ಕಾಯಿಲೆ ಗುಣವಾಗುತ್ತೆ ಎನ್ನುವಂತಹ ಮಾತನ್ನ ಹೇಳಿದ್ಮೇಲೆ, ಅದೇ ರೀತಿ ವೈದ್ಯರ ಸಲಹೆಯಂತೆ ಸುಧಾಮಕ ಏನ್ ಮಾಡ್ತಾನೆ, ವಿಷವನ್ನ ಬೆರೆಸಿ ಬೇಯಿಸಿದ ಅನ್ನವನ್ನ ಇಲ್ಲಿ ಸಿದ್ಧ ಮಾಡ್ಕೊಂಡಿರ್ತಾನೆ. ಆ ಸಿದ್ಧ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಇನ್ನೊಬ್ರು ಋಷಿಗಳು ಬರ್ತಾರಲ್ಲಿ. ಯಾರಪ್ಪ ಅಂತಂದ್ರೆ ಸಮಾಧಿ ಗುಪ್ತರು. ನಾನು ಇಲ್ಲಿ ಪಾತ್ರ ಪರಿಚಯದಲ್ಲಿ ಕೊಟ್ಟಿಲ್ಲ, ನೆನ್ಪಿಟ್ಕೊಳ್ಳಿ. ಸಮಾಧಿ ಗುಪ್ತರು ಅಂತ ಹೇಳಿ ಇವನು ತಯಾರು ಮಾಡ್ಕೊಂಡಿರ್ತಕ್ಕಂಥ ಔಷಧಿಯನ್ನ, ಯಾಕೆಂದ್ರೆ ಇಲ್ಲಿ 12 ವರ್ಷಗಳಿಂದ ಈ ಸಮಾಧಿ ಗುಪ್ತರಿಗೆ ಏನಪ್ಪಾ ಅಂತಂದ್ರೆ ಅವ್ರಿಗೂ ಕೂಡ ತಲೆ ರೋಗ ಮತ್ತೆ ಮುಖ ರೋಗ ಇರುತ್ತೆ. ಆ ರೋಗ ತಾನು ಮಾಡ್ಕೊಂಡಿರ್ತಕ್ಕಂಥ ಔಷಧಿಯನ್ನ ಸಮಾಧಿ ಗುಪ್ತರಿಗೆ ಕೊಟ್ಟು ಅವರ ಔಷಧಿಯನ್ನ ಅವರ ರೋಗವನ್ನ ಗುಣಪಡಿಸ್ತಾನೆ. ಅದರಿಂದ ಇವನಿಗೆ ಸ್ವಲ್ಪ ಪುಣ್ಯ ಬರುತ್ತೆ. ಇವನು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಏನಪ್ಪಾ ಅಂದ್ರೆ, ತಾನು ಎಲ್ಲೋ ಒಂದ್ ಕಡೆ ಇಲ್ಲಿ ತನ್ನ ರೋಗಕ್ಕೆ ವಾಸಿ ಮಾಡ್ಕೊಳ್ಳೋದಕ್ಕೆ ತಯಾರು ಮಾಡ್ಕೊಂಡಿರ್ತಕ್ಕಂಥ ಔಷಧಿಯನ್ನ ಸಮಾಧಿ ಗುಪ್ತರಿಗೆ ಕೊಡ್ತಕ್ಕಂಥದ್ದು. ಅವ್ರಿಗೆ 12 ವರ್ಷಗಳಿಂದ ಈ ರೋಗ ಇದ್ದಿದ್ದು ಅದು ವಾಸಿ ಆದಂತ ಸಂದರ್ಭದಲ್ಲಿ ಆ ಪುಣ್ಯದ ಫಲದಿಂದ ಈ ನರಕ ಜೀವಿಯಾಗಿ ಸುಖವಿಲ್ಲದೆ ಈ ಈ ಭೂಮಿಯಲ್ಲಿ ಬದುಕ್ತಾ ಇದ್ದ ಅಂತಕ್ಕಂಥದ್ದು. ಈಗೆಲ್ಲ ದಂಡಕನು ಇಲ್ಲಿ ದುಃಖವನ್ನ ಕಷ್ಟವನ್ನ ಅನುಭವಿಸ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಅರಿಷ್ಟನೇಮಿ ತೀರ್ಥಂಕರರು ಹೇಳ್ತಾ ಇರ್ತಕ್ಕಂಥದ್ದು. ಇಂದಿನ ಜನ್ಮದಲ್ಲಿ ಪ್ರಾಣಿಗಳನ್ನ ದಂಡಿಸಿದ ಕಾರಣ ಅದೇ ಅಭ್ಯಾಸವನ್ನ ಹಿಂದಿನ ಜನ್ಮದಲ್ಲಿ ಇವನು ಏನ್ ಮಾಡಿದ, ಸುಧಾಮಕನಾಗಿ ಪ್ರಾಣಿಗಳನ್ನ ದಂಡಿಸ್ತಾ ಇದ್ನಲ್ಲ, ಅದೇ ಒಂದು ಅಭ್ಯಾಸವನ್ನ ಮಾಡ್ಕೊಂಡ್ ಬಿಟ್ಟಿದ್ದ. ಆಗ ತನ್ನ ತಾಯಿ ಆಗಿರ್ತಕ್ಕಂತ ನಂದಿನಿ ಮಹಾದೇವಿಯ ಹೊಟ್ಟೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅವನು ತೋರಿಸಿದ್ದರಿಂದ ಇವನಿಗೆ ದಂಡಕನೆಂಬ ಹೆಸರು ಬಂತು ಅಂತಕ್ಕಂಥದ್ದನ್ನ ಇಲ್ಲಿ ಅರಿಷ್ಟನೇಮಿ ಭಟ್ಟಾರರು ವಿಷ್ಣುವಿಗೆ ಹೇಳ್ತಕ್ಕಂತಹ ಮಾತನ್ನ ನೋಡ್ಬೋದು. ಇದು ದಂಡಕನ ಇಂದಿನ ಜನ್ಮಾಂತರದ ವಿಚಾರಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅದಾದ್ಮೇಲೆ ಈಗೇನ್ ಮಾಡ್ತಾ ಇದ್ದಾನೆ, ತನ್ನ ಪಾಪ ಪರಿಹಾರವನ್ನ ಮಾಡ್ಕೋಬೇಕು ಅಂತ ಹೇಳಿ ದಂಡಕ ಋಷಿ ತಪಸ್ಸನ್ನ ಕೈಗೊಂಡಂತಹ ಸಂದರ್ಭವನ್ನ ವಿವರಿಸಿ. ನೋಡಿ, ನಿಮ್ಗೆ ಈ ಪ್ರಶ್ನೆಯನ್ನ ಕೇಳ್ತಾರೆ. ದಂಡಕ ಮಹರ್ಷಿ ಏನ್ ಮಾಡ್ತಾನೆ, ಈಗ ಎಲ್ಲ ಒಂದ್ ಕಡೆ ಅವನು ತಪಸ್ಸನ್ನ ಕೈಗೊಂಡಂತಹ ಒಂದು ಸಂದರ್ಭವನ್ನ ವಿವರಿಸಿ. ನೋಡಿ, ದಂಡಕನು ನರಕದ ಮಹಾದುಃಖಕ್ಕೆ ಹೆದರಿ, ಈ ನರಕದ ಮಹಾದುಃಖಕ್ಕೆ ಹೆದರಿದಂತಹ ದಂಡಕನು ತಪಸ್ಸನ್ನ ಕೈಗೊಳ್ತಾನೆ. ತಪಸ್ಸನ್ನ ಕೈಗೊಂಡು ಎಲ್ಲಾ ಶಾಸ್ತ್ರಗಳನ್ನ ಕಲಿತು, ಹಾಗೇನೆ ಕೆಲವು ಋಷಿಗಳ ಜೊತೆ ಸೇರಿ ಗ್ರಾಮ, ನಗರ, ಕೇಡ, ಪಟ್ಟಣ ಹೀಗೆ ಮುಂತಾದವ ಕಡೆ ಸಂಚಾರವನ್ನ ಮಾಡ್ತಾ ಅವನಿಗೆ ದಂಡಕ ಋಷಿಗೆ ಈಗ ಇಲ್ಲಿ ಏನಾಗ್ತಾ ಇದೆ, ಜ್ವರ, ರುಚಿ, ಕುಷ್ಠ, ಕ್ಷಯ ಹೀಗೆ ತಲೆನೋವು ಮುಂತಾದ ರೋಗಗಳಿಗೆ ತುತ್ತಾಗ್ಬಿಟ್ಟಿದ್ದಾನೆ. ರೋಗ ಪೀಡಿತನಾಗಿದ್ದಾನೆ. ಈ ರೋಗ ಪೀಡಿತನಾಗಿ ಇಲ್ಲಿ ಏನ್ ಮಾಡ್ತಿದ್ದಾನೆ, ದ್ವಾರವತಿಗೆ ಬರ್ತಾನೆ. ದ್ವಾರವರ್ತಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ದಿವಸ ವಿಷ್ಣು ಏನ್ ಮಾಡ್ತಾನೆ, ಎಲ್ಲ ಋಷಿಗಳನ್ನ ಹುಡುಕಿ ಅಲ್ಲಿ ಎಲ್ಲ ಒಂದ್ ಕಡೆ ದಂಡಕ ಋಷಿ ಯಾರು ಅಂತ ಕೇಳ್ತಾರೆ. ಆ ದಂಡಕ ಋಷಿಯನ್ನ ಕೇಳಿದ್ಮೇಲೆ ಅವ್ರಿಗೆ ಎಲ್ಲ ಒಂದ್ ಕಡೆ ನಮಸ್ಕರಿಸಿ ಅವನು ತನ್ನ ಅರಮನೆಗೆ ಕರ್ಕೊಂಡು ಬಂದು ತನ್ನ ಇಲ್ಲಿ ವಿಷ್ಣುವಿನ ಅರಮನೆಯ ವೈದ್ಯನಾಗಿರ್ತಕ್ಕಂತಹ ಜಯವೈದ್ಯನನ್ನ ಕರೆದು, ನೋಡು, ನಮ್ಮ ದಂಡಕ ಋಷಿಗೆ ರೋಗವನ್ನ ನಿನಗೆ ಹೇಗೆ ಸಾಧ್ಯವೋ ಹಾಗೆ ಪರಿಹಾರ ಮಾಡು ಅಂತ ಕೇಳ್ಕೊಳ್ತಾನೆ. ಯಾರು? ವಿಷ್ಣು ತನ್ನ ವೈದ್ಯನಿಗೆ ಹೇಳ್ತಾನೆ. ಆಗ ಸರಿ ಅಂತ ಹೇಳಿ ದಿವ್ಯವಾದಂತಹ ಔಷಧಿಗಳನ್ನ, ಹಿಟ್ಟಿನ ಹುಂಡೆಗಳನ್ನ ಮಾಡಿ ದಂಡಕ ಋಷಿಗೆ ಔಷಧಿಯನ್ನ ಕೊಡ್ತಾನೆ ಜಯವೈದ್ಯ. ಆದ್ದರಿಂದ ಇಲ್ಲಿ ಸುಮಾರು 4 ತಿಂಗಳೊಳಗೆ ದಂಡಕನಿಗಿರ್ತಕ್ಕಂತಹ ಎಲ್ಲಾ ಕಾಯಿಲೆಗಳು
ವಾಸವೇ ಆಗ್ತವೆ. ದಂಡಕ ಋಷಿಗಿರ್ತಕ್ಕಂತಹ ಕಾಯಿಲೆಗಳನ್ನ ವಾಸಿ ಮಾಡಿದಂಥವ್ನು ಯಾರಪ್ಪ ಅಂದ್ರೆ ಜಯವೈದ್ಯ. ಅವನು ಯಾರು ಅಂತ ಅಂದ್ರೆ ವಿಷ್ಣುವಿನ ಅರಮನೆಯ ವೈದ್ಯ. ಸರಿ, 4 ತಿಂಗಳೊಳಗಾಗಿ ದಂಡಕನ ಆ ಎಲ್ಲಾ ರೋಗಗಳು ವಾಸಿಯಾಗ್ತವೆ. ಆನಂತರ ಆ ರೋಗ ವಾಸಿಯಾಗಿ ಆ ದಂಡಕನ ಚರ್ಮ ಆವಿನ ಪೊರೆಯಂತೆ ಸುಲಿದು ಹೋಗುತ್ತದೆ. ಸುಲಿದು ಹೋಗಿ ಇಲ್ಲ ಒಂದ್ ಕಡೆ ದಂಡಕನ ದೇಹ ಒಳಿತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅವನ ದೇಹ ಇಲ್ಲಿ ಒಳಿತಾ ಇದೆ. ಈ ಒಳಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಮತ್ತೆ ಆನಂತರ ಜಯ ಯಾವ ಯಾವ ಜನ್ಮಾಂತರಗಳನ್ನ ಎತ್ತುತ್ತಾನೆ, ಮತ್ತೆ ದಂಡಕ ಹೇಗೆ ಅವನು ಇಲ್ಲ ಒಂದ್ ಕಡೆ ಸಾವನ್ನಪ್ತಾನೆ ಅಂತಕ್ಕಂತಹ ವಿಚಾರವನ್ನ ಇನ್ನೊಂದು ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಇದು ಭಾಗ 1ರ ವಿಚಾರ.